ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯ ವೇಳೆ ಶಿವಸೇನೆಯ ಪುಂಡರು ಬೆಳಗಾವಿ ಗಡಿಗೆ ನುಗ್ಗಲು ಯತ್ನಿಸಿದ್ದಾರೆ. ಹಾಗಾಗಿ ಎಂಇಎಸ್ ಪುಂಡರಿಗೆ ಶಾಸಕ ಲಕ್ಷ್ಮಣ ಸವದಿ ಖಡಕ್ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮೊಂಡು ಹಠ ಮುಂದುವರೆದ್ರೆ ಮುಂಬೈ ಕೇಳುವ ಸಂದರ್ಭ ಬರಬಹುದು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಸಚಿವರಾಗಿರುವಂಥ ಬೋಸರಾಜು ಹಾಗೂ ತಿಮ್ಮಾಪುರ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಿಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ತಿನ್ನೋದು ಕರ್ನಾಟಕ, ಕುಡಿಯೋದು ಕರ್ನಾಟಕ ನೀರು, ಇರೋದು ಕರ್ನಾಟಕದ ಸವಲತ್ತುಗಳು, ಇಲ್ಲಿ ಎಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ, ನೀವು ಇನ್ನು ಮೇಲೆ ಬಾಲ ಮುಚ್ಚಿಕೊಂಡು ಸುಮ್ಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದೇನು ಖಂಡನೀಯ. ಅವರು ಮೊದಲನೇ ಇದೇ ರೀತಿ ಮಾಡ್ತಾರೆ. ರಾಜಕೀಯಕ್ಕಾಗಿ ಮಹಾರಾಷ್ಟ್ರದವರು ಅಲ್ಲಿ BJP ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಅವರು ಏನಂದರೆ ಆ ರಾಜಕೀಯ ಅನುಕೂಲಕ್ಕಾಗಿ BJP ಅವರು ಕ್ರಿಯೇಟ್ ಮಾಡಿರ್ತಕ್ಕಂಥ ಈ MASನವ್ರು ಇರ್ಬೋದು, BJP ಅವರು ಇರ್ಬೋದು, ಈ ರೀತಿಯಾದಂಥ ರಾಜಕೀಯವಾಗಿ ಕೆಲವು ಪಿತೂರುಗಳು ಇವತ್ತು ಮಹಾರಾಷ್ಟ್ರದಿಂದ BJP ಅವರಿಂದ ನಡೀತಾ ಇದೆ. ಹಾಗಾಗಿ ಅದು ಬಂದರೆ ಸಮರ್ಥವಾಗಿ ನಮ್ಮ ರಾಜ್ಯ ಸರ್ಕಾರ ಅದನ್ನು ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀವಿ. ಕೆಲವು ಕಿಡಿಗೇಡಿಗಳು ಮಾಡಿರ್ತಾರೆ, ಅಂಥವ್ರ ಮೇಲೆ ಕ್ರಮ ಆಗುತ್ತೆ, ಏನು ತೊಂದರೆ ಇಲ್ಲ. ಅದನ್ನು ಗಮನಿಸ್ತಿದೆ, ಸರ್ಕಾರ ಗಮನಿಸ್ತಾ ಇದೆ, ಅಂಥವ್ರ ಮೇಲೆ ಕ್ರಮ ಆಗುತ್ತೆ, ತೊಂದರೆ ಇಲ್ಲ.